ಬಹಳವಾಗಿ ಗದರಿಸಿದರೂ ತಗ್ಗದವನು ಏಳದ ಹಾಗೆ ಫಕ್ಕನೆ ಮುರಿದು ಬೀಳುವನು. ಜ್ಞಾನೋಕ್ತಿ 29ನೇ ಅಧ್ಯಾಯ 1ನೇ ವಾಕ್ಯ. ಒಬ್ಬ ರೈತನ ತೋಟದಲ್ಲಿ ಪಪ್ಪಾಯ ಹಣ್ಣಿನ ಗಿಡವಿತ್ತು. ಅದರಲ್ಲಿ ತುಂಬಾ ಸಿಹಿಯಾದ ಹಣ್ಣುಗಳು ಬಿಡುತ್ತಿದ್ದವು. ಆದ್ದರಿಂದ ಆ ರೈತ ಆ ಗಿಡಕ್ಕೆ ಬೇಕಾದ ಗೊಬ್ಬರ, ನೀರನ್ನು ಕೊಟ್ಟು ಚೆನ್ನಾಗಿ ಪೋಷಿಸುತ್ತಿದ್ದ. ಇದರಿಂದ ಆ ಪಪ್ಪಾಯ ಹಣ್ಣಿನ ಗಿಡಕ್ಕೆ ಅಹಂಕಾರ ಹೆಚ್ಚಿತು. ಸುತ್ತಲಿನ ಗಿಡಗಳ ನಡುವೆ ತನ್ನನ್ನು ಹೆಚ್ಚಿಸಿಕೊಂಡಿತು. ಇದನ್ನು ನೋಡಿದ ದೇವರು ಆ ಗಿಡದ ಹಣ್ಣಿನ ರುಚಿಯನ್ನು ಸ್ವಲ್ಪ ತಗ್ಗಿಸಿದರು. ಆಗ ಆ ರೈತ ಆ ಗಿಡದಲ್ಲಿನ ರುಚಿ ತಗ್ಗಿರುವುದನ್ನು, ಎಲೆಗಳು ಹಳದಿಯಾಗುತ್ತಿರುವುದನ್ನು ನೋಡಿ ಅದಕ್ಕೆ ಔಷಧಿ ಸಿಂಪಡಿಸಿದ. ಆ ಔಷಧಿಯ ಕಾರ ಆ ಗಿಡಕ್ಕೆ ನೋವನ್ನುಂಟು ಮಾಡಿತು. ಆದರೂ ಅಹಂಕಾರದಿಂದ ಸುತ್ತಲಿನ ಗಿಡಗಳನ್ನು ಕಡೆಗಣಿಸಿ ತನ್ನನ್ನು ಹೆಚ್ಚಿಸಿಕೊಳ್ಳುತ್ತಿತ್ತು. ಸಂಜೆಯ ವೇಳೆಯಲ್ಲಿ ಜೋರಾದ ಗಾಳಿ ಬೀಸಲು ಪ್ರಾರಂಭಿಸಿತು. ಎಲ್ಲಾ ಗಿಡಗಳು ಗಾಳಿ ಬೀಸುವ ಕಡೆಗೆ ತಮ್ಮನ್ನು ತಗ್ಗಿಸಿಕೊಂಡವು. ಆದರೆ ಈ ಪಪ್ಪಾಯ ಹಣ್ಣಿನ ಗಿಡ ಮಾತ್ರ ತನಗೆ ಹೆಚ್ಚಿನ ಗೊಬ್ಬರ, ನೀರು ಸಿಕ್ಕಿದೆ, ನಾನು ಬಲಿಷ್ಠನಾಗಿದ್ದೇನೆ ಎಂದು ಹೇಳಿ ಹಾಗೇ ನಿಂತುಕೊಂಡಿತು. ಗಾಳಿಯ ಒತ್ತಡ ಹೆಚ್ಚಾಗುತ್ತಲೇ ಆ ಗಿಡ ಮುರಿದು ಬಿದ್ದು ಹೋಯಿತು. ಅದರ ಅಹಂಕಾರ ಅದರೊಂದಿಗೇ ಮುರಿದು ಹೋಯಿತು. ನೆಲ್ಮೆಯ ಸಹೋದರ ಸಹೋದರಿಯರೇ, ನಿಮಗಿರುವ ಸೌಂದರ್ಯವಾಗಲಿ, ಬುದ್ಧಿ, ಜ್ಞಾನ, ವಿವೇಕವಾಗಲಿ ಅಥವಾ ಅಧಿಕಾರ, ಐಶ್ವರ್ಯವೇ ಆಗಲಿ, ಅವುಗಳೆಲ್ಲವೂ ದೇವರ ಕೃಪೆಯಿಂದಲೇ ದೊರೆತಿವೆ. ಈ ಸತ್ಯವನ್ನು ಅರಿತುಕೊಳ್ಳಿ. ಅಹಂಕಾರದಿಂದ ಹುಬ್ಬಿಕೊಳ್ಳಬೇಡಿ. ಏಕೆಂದರೆ ನಿಮ್ಮ ದೇಹ ಹೇಗೆ ಭೂಮಿಯಲ್ಲಿ ಮಣ್ಣಾಗಿ ಹೋಗುತ್ತದೋ ಅದರೊಂದಿಗಿನ ಎಲ್ಲ ವಿಚಾರಗಳು ಕೂಡ ಹಾಗೆಯೇ ಮಣ್ಣಾಗಿ ಹೋಗುತ್ತವೆ. ದೈಹಿಕ ವಿಚಾರಗಳಿಂದ ಯಾವಾಗ ಉಬ್ಬಿಕೊಳ್ಳುತ್ತೀರೋ ಅಥವಾ ದೈಹಿಕ ವಿಚಾರಗಳನ್ನು ಬೇಕೆಂದು ಆಶಿಸಿ ಅದರ ಹಿಂದೆ ಹೋಗುತ್ತೀರೋ ಆಗಲೇ ನಿಮ್ಮಲ್ಲಿ ಪಾಪಗಳು ಹುಟ್ಟುತ್ತವೆ. ಆಗಲೇ ದೇವರು ನಿಮ್ಮನ್ನು ಗದರಿಸಲು ಪ್ರಾರಂಭಿಸುತ್ತಾರೆ. ಆಗ ನಿಮ್ಮ ಜೀವಿತದಲ್ಲಿ, ಕೆಲಸದಲ್ಲಿ, ಮಾತಿನಲ್ಲಿ ಮತ್ತು ಇನ್ನಿತರ ಸಂಬಂಧದ ಜೀವಿತದಲ್ಲಿ ಎಡವಲು ಪ್ರಾರಂಭಿಸುತ್ತೀರಿ. ಆಗಲಾದರೂ ಸತ್ಯವನ್ನು ಅರಿತು ಅಹಂಕಾರ, ದುರಾಶೆಗಳನ್ನು ಬಿಟ್ಟು ಪ್ರೀತಿ, ಅನ್ಯೋನ್ಯತೆ, ಸಾಮರಸ್ಯದಿಂದ ಜೀವಿಸಿರಿ. ಇಲ್ಲದಿದ್ದರೆ ದೇವರ ಕೋಪಕ್ಕೆ ಗುರಿಯಾಗಿ ನಾಶವಾದೀರಿ. ಹಾಗಾಗಿ ದೇವರ ಗದರಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಬದಲಾಗಿರಿ. ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿರಿ. ಜೈ ಯೇಸು ಕ್ರಿಸ್ತ.